ಜನಸ್ನೇಹಿ ವೈದ್ಯಕೀಯ ಸೇವೆ ಹಾಗೂ ರೋಗಿಗಳಿಗೆ ಗುಣಮಟ್ಟದ ಚಿಕಿತ್ಸಾ ಸೌಲಭ್ಯ ಒದಗಿಸುವುದು ನನ್ನ ಗುರಿ ಅಂತ ಹಿಮ್ಸ್ ನೂತನ ನಿರ್ದೇಶಕ ಡಾಕ್ಟರ್ ಎಸ್.ವಿ. ಸಂತೋಷ್ ತಿಳಿಸಿದರು. ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಿಂದೆ ನಿರ್ದೇಶಕರಾಗಿದ್ದ ರವಿಕುಮಾರ್ ಬಿಸಿ ಆವಾಗ ಸ್ಥಾನಕ್ಕೆ ತಾನು ನೂತನವಾಗಿ ನೇಮಕವಾಗಿದ್ದು, ಜನರ ಸೇವೆ ಮಾಡಲು ಹಾಗೂ ಸಂಸ್ಥೆಯ ಅಭಿವೃದ್ಧಿಗೆ ಒಂದು ಸದಾವಕಾಶ ಸಿಕ್ಕಿದೆ. ಇದಕ್ಕೆ ಎಲ್ಲರ ಸಹಕಾರ ಅಗತ್ಯ ಅಂದರು. ತಾನು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನವನಾಗಿದ್ದು, ದಾವಣಗೆರೆ ಜಿಲ್ಲೆಯ ವಿವಿಧೆಡೆ ವಿದ್ಯಾಭ್ಯಾಸ ಮುಗಿಸಿ ಎಂಬಿಬಿಎಸ್ ಪಿಜಿ ಮುಗಿಸಿ ಚಿತ್ರದುರ್ಗದ ಮುರುಘಾ ಮಠದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ವಿವಿಧ ಸ್ಥಾನಮಾನಗಳನ್ನು ನಿಭಾಯಿಸಿದ್ದೇನೆ. ತನ್ನ ಸೇವಾ ಅವಧಿಯಲ್ಲಿ ಮಾಡಿರುವ ಕೆಲಸಗಳನ್ನು ಆಧರಿಸಿ ಸರ್ಕಾರ ನನ್ನನ್ನು ನಿರ್ದೇಶಕ ಸ್ಥಾನಕ್ಕೆ ನೇಮಕ ಮಾಡಿದ್ದು, ಮುಂದಿನ ದಿನಗಳಲ್ಲಿ ಸಂಸ್ಥೆಗೆ ಉತ್ತಮ ಕೊಡುಗೆಗಳನ್ನು ನೀಡುವ ಗುರಿ ಹೊಂದಿದ್ದೇನೆ ಎಂದರು. 750 ಹಾಸಿಗೆಗಳನ್ನು ಹೊಂದಿರುವ ಆಸ್ಪತ್ರೆ ಇದಾಗಿದ್ದು, ಸ್ಥಾಪನೆ ಆದಾಗಿನಿಂದ ಸಲ್ಲಿಸಿರುವ ಸೇವೆಗಳಿಗೆ ಅನೇಕ ಪ್ರಶಸ್ತಿ ಲಭಿಸಿವೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮ ಸೇವೆ ಒದಗಿಸುವ ಸಲುವಾಗಿ ಶ್ರಮ ವಹಿಸುವುದಾಗಿ ಭರವಸೆ ಕೊಟ್ಟರು. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸಿ ಆ ಮೂಲಕ ಜನರಿಗೆ ಉತ್ತಮ ವೈದ್ಯಕೀಯ ಸೇವೆ ಒದಗಿಸುವ ಸಲುವಾಗಿ ನನ್ನ ಆಲೋಚನೆ ಇದೆ. ರೋಗಿಗಳಿಗೆ ಯಾವುದೇ ಕೊರತೆ ಆಗದಂತೆ ಜಾಗೃತಿ ವಹಿಸಿ ಸಂಸ್ಥೆಗೆ ಒಳ್ಳೆಯ ಹೆಸರು ತರುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೇನೆ ಅಂತ ಹೇಳಿದರು. ಚಂದನ್, NKS TV4 ಹಾಸನ. ನನಗೆ ಚಾರ್ಜ್ ಅನ್ನು ವಹಿಸಿಕೊಟ್ಟಿದ್ದಾರೆ. ಆ ಥರ ಅವರು ಮುಂಚೆ 2 ಟರ್ಮ್ನ ಮುಗಿಸಿದ್ದಾರೆ ಸಂಪೂರ್ಣವಾಗಿ, ಹಾಗೂ 2 ವರ್ಷ ಇನ್ಚಾರ್ಜ್ ಕೂಡ ಆಗಿ ಟೋಟಲ್ 10 ಇಯರ್ಸ್ ಮಾಡಿದ್ದಾರೆ. ಅದು ಚೆನ್ನಾಗಿ ಮಾಡಿದ್ದಾರೆ. ಅದಾದಮೇಲೆ ಅವರು ಹಾಸ್ಪಿಟ್ಲನ್ನು ಇಂಪ್ರೂವ್ಮೆಂಟ್ ಮಾಡಿ ಈಗ ಸದ್ಯ ನನ್ನ ಮೇಲೆ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇದೆ. ಇದೊಂದು ನನಗೆ ಸಿಕ್ಕಿರ್ತಕ್ಕಂಥ ಒಂದು ಅವಕಾಶ ನನಗೆ. ಸೊ ನಿಮಗೆಲ್ಲ ಸೇವೆ ಕೊಡಲಿಕ್ಕೆ, ಸೊ ಜನರ ಸೇವೆ ಮಾಡಲಿಕ್ಕೆ, ಹಾಗೂ ಒಳ್ಳೆ ಟೀಚಿಂಗ್, ಎಸ್ಪೆಷಲಿ ಮೆಡಿಕಲ್ ಟೀಚಿಂಗ್ ಆ್ಯಸ್ ವೆಲ್ ಆ್ಯಸ್ ನರ್ಸಿಂಗ್ ಟೀಚಿಂಗ್ ಮತ್ತು ಪ್ಯಾರಾಮೆಡಿಕಲ್ ಟೀಚಿಂಗ್ ಇದನ್ನೆಲ್ಲನೂ ಕೂಡ ಸೊ ಇಂಪ್ರೂವ್ಮೆಂಟ್ ಮಾಡಲಿಕ್ಕೋಸ್ಕರ ಏನು ಬೇಕೋ ಅದನ್ನೆಲ್ಲ ನಾನು ಇಲ್ಲಿ ಎಲ್ಲರೂ ಕೂಡ ಎಸ್ಪೆಷಲಿ ಸ್ಟಾಫ್ಗಳಿಗೆ, ಆಮೇಲೆ ಜೊತೆಗಿರ್ತಕ್ಕಂಥವ್ರಿಗೆ, ಇನ್ಕ್ಲೂಡಿಂಗ್ B ಗ್ರೂಪು, C ಗ್ರೂಪ್, D ಗ್ರೂಪ್ ಎಲ್ಲರಿಗೂ ಕೂಡ ಪ್ರಾಮುಖ್ಯತೆಯನ್ನು ಕೊಟ್ಬಿಟ್ಟು ನಾನು ಕೆಲಸ ಮಾಡಲಿಕ್ಕೆ ನಾನು ಆಶಿಸ್ತೀನಿ. ಇದು ಚಾರ್ಜ್ ಮಾಡಿಕೊಂಡ ದಿನ ರವಿಕುಮಾರ್ ಸರ್ ನಮಗೆ ಚಾರ್ಜ್ ಮಾಡ್ಕೊಂಡಿದ್ದ ದಿನ ಚಳ್ಳಕೆರೆ ತಾಲೂಕು, ಆ ತಾಲೂಕು ಹೋಬ್ಳಾಕ, ಅದಕ್ಕೆ ಶೆಟ್ಟೂರು ಸಿರ್ವಾಳ ಅಂತಲೂ ಕೂಡ ಹೇಳ್ತಾರೆ. ಬಟ್ ನಾನು ಅಲ್ಲಿ ಬೆಳೆದಿಲ್ಲ. ನಾನು ನಮ್ಮ ತಾಯಿಯ ತವರೂರು ಚಿಕ್ಕನಾಗ್ನಳ್ಳಿ ಅಂಥೇಳಿ, ಅಲ್ಲಿ ಕಾತ್ರಿಕಾಳ ಅಂತ ಹೇಳ್ಬಿಟ್ಟು ತುಮಕೂರು ಜಿಲ್ಲೆ ಇವಾಗಿರ್ತಕ್ಕಂಥ ಪ್ರಾಂಶುಪಾಲರು ಡಾಕ್ಟರ್ ನಾಗೇಶ್ ಸರ್ ಅವರು ರಿಟೈರ್ಮೆಂಟ್ ಆಗುತ್ತೆ. ಆವಾಗ ನಾನು ಪ್ರಾಂಶುಪಾಲರು ಇದಕ್ಕೆ ಅಪ್ಲೈ ಮಾಡ್ತೀನಿ. ಸೊ ಆವಾಗ ಅದಾದಮೇಲೆ ನಿರ್ದೇಶಕರು ಕೂಡ ರೆಸಿಗ್ನೇಷನ್ ರಾಜೀನಾಮೆ ಕೊಟ್ಟಾಗ ನಾನು 2ಕ್ಕೂ ಕೂಡ ಅಪ್ಲೈ ಮಾಡ್ತೀನಿ. ಸೊ ಸರ್ಕಾರ ಇದೆಲ್ಲ ನೋಡಿಬಿಟ್ಟು, ನಾನು ನೋಡಲ್ ಅಧಿಕಾರಿಯಾಗಿ ವರ್ಕ್ ಮಾಡಿರ್ತಕ್ಕಂಥದ್ದು, ಆಮೇಲೆ ನನ್ನ ಕಾರ್ಯವೈಖರಿ, ಆಮೇಲೆ ಅಸೋಸಿಯೇಟ್ ಪ್ರೊಫೆಸರು ಮತ್ತು ಪ್ರೊಫೆಸರ್ ಆಗಿ ಮಿನಿಮಮ್ 10 ವರ್ಷ ಇರಬೇಕು ಡೈರೆಕ್ಟರ್ ಆಗಲಿಕ್ಕೆ. ನಂದು 12 ವರ್ಷ ಇದೆ ಈಗ ಅದು. ಮತ್ತು ಇದೆಲ್ಲ ನೋಡಿಬಿಟ್ಟು ನನಗೆ 26ನೇ ತಾರೀಕು, ಸೊ ಈ ತಿಂಗಳು 26ನೇ ತಾರೀಕು, 22ನೇ ತಾರೀಕು ಆದೇಶ ಮಾಡಿದೆ. 26ನೇ ತಾರೀಕು ನೀವು ಚಾರ್ಜ್ ವಹಿಸ್ಕೊಳ್ಳಿ ಅಂಥೇಳಿ. ಹಾಗೆ ನಾನು ಚಾರ್ಜ್ನ ವಹಿಸ್ಕೊಂಡು, ರವಿಕುಮಾರ್ ಸರ್ ಕೂಡ ತುಂಬ ಚೆನ್ನಾಗಿ ನನ್ನ ಕರ್ಕೊಂಡನ್ನೆಲ್ಲ ಹೇಳಿ ಮಾಡಿ ಇನ್ಸ್ಟಿಟ್ಯೂಷನ್ಗೋಸ್ಕರ ಮಾಡಿ ಅಂತೇಳಿ ನಾನು ಕೂಡ ಮಾಡಿ, ನನ್ನ ಸಹಕಾರ ಕೂಡ ಇರುತ್ತೆ ಅಂತ ಹೇಳಿದ್ದಾರೆ. ನಾನು ಕೂಡ ಅವ್ರ ಸಹಕಾರ ಏನೇ ಬೇಕು ಅಂತ ಕೇಳ್ತೀನಿ ಅಂತಲೂ ಕೂಡ ಹೇಳಿದ್ದೀನಿ. ಸೊ ಈಗ ನಮ್ಮ ಆಸ್ಪತ್ರೆ ವಿಚಾರಕ್ಕೆ ಬಂದರೆ, ಈಗ ರವಿಕುಮಾರ್ ರಿಟೈರ್ ಆದ ಸರ್? ರವಿಕುಮಾರ್ ರಿಟೈರ್ ಆದ್ರೆ ಈಗ ಸರ್ ರವಿಕುಮಾರ್ ಸರ್ ಅವರು ರಿಟೈರ್ಡ್ ಆಗಿಲ್ಲ, ಇನ್ನೂ ಅವ್ರದ್ದು ಟರ್ಮ್ ಇದೆ. ಅವ್ರದ್ದು ಇನ್ನೂ 60 ಇಯರ್ಸ್ ಇನ್ ರಿಟೈರ್ಮೆಂಟ್ ನಮ್ಮ ಗೌರ್ಮೆಂಟಲ್ಲಿ. ಸೊ ಅವ್ರಿಗೆ ಇನ್ನೂ ಒಂದು 3.5 ವರ್ಷ ಇರಬೇಕು. ಸೊ ಹಂಗಾಗ್ಬಿಟ್ಟು ಅವರಿಗೆ ಪ್ರಾಧ್ಯಾಪಕರು ಇದು ಚರ್ಮರೋಗ ವಿಭಾಗ, ಅದಕ್ಕೆ ಪೋಸ್ಟಿಂಗ್ ಹಾಕಿದ್ದಾರೆ. ನಮ್ದೆಲ್ಲ ಲೀನ್ ಅಲ್ಲೇ ಇರುತ್ತೆ. ಯಾವಾಗಲೇ ಆಯಿತು, ನಾವು ಯಾವುದೇ ಪೋಸ್ಟ್ ಆದರೂ ಕೂಡ ಡೈರೆಕ್ಟ್ ನಿರ್ದೇಶಕರಾಗಲಿ, ಪ್ರಾಂಶುಪಾಲರಾಗಲಿ, DS ಅಥವಾ MS ಆಗಲಿ, ನಮ್ಮದು ಲೀನ್ ಮುಂಚೆ ಯಾವುದು ಪೋಸ್ಟಲ್ಲಿ ಇರ್ತೀವೋ ಅಲ್ಲೇ ಇರುತ್ತೆ. ಸೊ ಇದು ಆದಮೇಲೆ ಅಲ್ಲಿಗೆ ನಾವು ಕೂಡ, ನಂದು ಕೂಡ ಇದು ಪ್ರಬಲ, ಇದಾದಮೇಲೆ ನಾನು ಪ್ರಾಧ್ಯಾಪಕರು ಇದಕ್ಕೆ ನಾನು ಹೋಗಬೇಕಾಗುತ್ತೆ. ಸೊ ಇಲ್ಲಿರ್ತಕ್ಕಂಥದ್ದು ದಿನಗಳಲ್ಲಿ ನಾನು ಒಳ್ಳೆ ಕೆಲಸ ಮಾಡಲಿಕ್ಕೆ ಏನೇನಾಗುತ್ತೆ ನಾನು ಮಾಡ್ತೀನಿ.